ಹರೇ ರಾಮ ಹರೇ ಕೃಷ್ಣ. ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ನಾವೆಲ್ಲರೂ ಕೂಡ ಇಷ್ಟು ದಿನ ರೇಖಿ ಲೆವೆಲ್ 1, 2 ಕ್ಲಾಸ್ ಅನ್ನ ನಾವು ಕಲ್ತ್ಕೊಳ್ತಾ ಬಂತೀವಿ. ಶಕ್ತಿಪಾತ್ ಅಟೆಂಡ್ ಮಾಡಿದಂತವ್ರು ನಿಮ್ಮ ಎಕ್ಸ್ಪೀರಿಯನ್ಸ್ ಯಾರಾದ್ರೂ ಹೇಳ್ತೀರಾ? ಭಾಗ್ಯ ಅವ್ರು ಅಟೆಂಡ್ ಮಾಡಿದ್ರು ನಿನ್ನೆ, ನಿರ್ಮಲಾ ಅವರು ಬಂದಿಲ್ಲ. ಹೇಗನಿಸಿದೆ ಭಾಗ್ಯ ಅವ್ರೆ ನಿಮ್ಗೆ? ಏನ್ ಸ್ವಲ್ಪ ನನ್ಗೆ ಆಗ್ಲಿಲ್ಲ ಮೇಡಮ್. ಏನು ವೈಬ್ರೇಷನ್ಸ್ ಗೊತ್ತಾಗಿಲ್ಲ. ಆದ್ರೆ ಕೆಲವರಿಗೆ ಅದು ಅನುಭವಕ್ಕೆ ಬರುತ್ತೆ, ಕೆಲವ್ರಿಗೆ ಅನುಭವಕ್ಕೆ ಬರಲ್ಲ. ಆದ್ರೆ ನಿಮ್ದು ಮನಸ್ಥಿತಿಗಳೆಲ್ಲ ಹೇಗಿದೆ ಇವಾಗ? ನಾನು ಇಲ್ಲಿ ರೇಖೆ ಕಲಿಯೋಕ್ಕಿಂತ ಮುಂಚೆ, ರೇಖೆ ಕಲ್ತ ಮೇಲೆ ನಿಮ್ಮಲ್ಲಿ ಏನ್ ಪರಿವರ್ತನೆ ಆಗಿದೆ? ಸಮಾಧಾನವಾಗಿದೆ. ಕೆಲವ್ರಿಗೆ ಏನ್ ಗೊತ್ತಾ, ಬಾಡಿನಲ್ಲಿ ವೈಬ್ರೇಷನ್ ಆಗುತ್ತೆ, ಅದಾದ್ರೇನೆ ನಮ್ಗೆ ವರ್ಕ್ ಆಗ್ತಾ ಇದೆ, ಅದಾದ್ರೇನೆ ನಮ್ಗೆ ಧ್ಯಾನ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನುಭವಗಳಿರುತ್ತೆ. ಆಗ್ತಾ ಇಲ್ಲ ಅಂತ ಅನ್ಕೋಬೇಡಿ ಭಾಗ್ಯ ಅವ್ರೆ. ನೋಡಿ ಈಗ ಎಷ್ಟು ಬದಲಾವಣೆಗಳಾಗಿದೆ, ಸಮಾಧಾನ ಸಿಕ್ಕಿದೆ ಅಂತ ಹೇಳಿದ್ರೆ. ಅದನ್ ಬಿಟ್ರೆ ನಿಮ್ಮ ಆರೋಗ್ಯದಲ್ಲಿ ಅದೇ ಹೀಲಿಂಗ್ ಮಾಡ್ಕೋತಾ ಇದ್ದೀನಿ ಮೇಡಮ್. ಅದು ಮಂಡಿ ನೋವಿದೆ ಎಲ್ಲ, ಅದರಿಂದ ಹೀಲಿಂಗ್ ಮಾಡ್ತಾ ಇದ್ದೀನಿ. ಸೆಲ್ಫ್ ಹೀಲಿಂಗ್ ಮಾಡ್ತಾ ಇದ್ದೀನಿ. ಮಾಡ್ಕೊಳ್ತಾ ಇದ್ದೀರಾ? ಪರವಾಗಿಲ್ವಾ? ಹೇಗ್ ಅನಿಸ್ತಾ ಇದೆ ನಿಮ್ಮ ಆರೋಗ್ಯದಲ್ಲಿ? ಏನ್ ಇವತ್ತೇ ಮ್ಯಾಜಿಕ್ ಆಗಿ ನಾಳೆಗೆ ಅದು ನೋವು ಹೊಟ್ಟೋಗ್ಬಿಡುತ್ತೆ ಅಂತಲ್ಲ, ಸ್ವಲ್ಪ 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 ಹೇಗೆ ನಿಮ್ಮ ಕ್ರಮೇಣ ಚೇತರಿಕೆ ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇದೆಯಾ ಚೇತರಿಕೆ? ಕಾಣಿಸ್ತಾ ಇದೆ. ಮೊದಲು ತುಂಬಾ ಕಾಣಿಸ್ತಾ ಇದೆ ಮೇಡಮ್. ಕೆಲವ್ರಿಗೆ ಹೇಳಕ್ಕೆ ಗೊತ್ತಾಗಲ್ಲ, ಕೆಲವ್ರಿಗೆ ಆಯಾಸ ಆಗ್ತಾ ಇರುತ್ತೆ, ಬಾಡಿ ಎಲ್ಲ ಟಯರ್ಡ್ ಅನಿಸ್ತಾ ಇರುತ್ತೆ, ಕೆಲವು ಸುಸ್ತಾದಾಗ ಅನಿಸ್ತಾ ಇರುತ್ತೆ. ಸೆಲ್ಫ್ ಫೀಲಿಂಗ್ ಮಾಡ್ಕೊಂಡಾದ್ಮೇಲೆ ಈಗ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ನನಗೆ ಏನು ಸುಸ್ತಾಗಲ್ಲ, ಸುಸ್ತಾಗಲ್ಲ, ಆಯಾಸ ಆಗಲ್ಲ. ಮತ್ತೆ ಕೆಲಸ ಮಾಡ್ಬೇಕು, ನಾನು ಮಾಡ್ಬೇಕು ಕೆಲಸ ಅಂತಾನೆ ಅನ್ಸುತ್ತೆ. ಆದ್ರೆ ಮಂಡಿ ನೋವಿಂದ ನನಗೆ ಒನ್ ಟೈಮ್ ಕೂತ್ಕೊಬಿಡ್ತೀನಿ, ಸ್ವಲ್ಪ ರೆಸ್ಟ್ ಮಾಡ್ದಂಗೆ. ಸ್ವಲ್ಪ ರೆಸ್ಟ್ ಮಾಡಾದ್ಮೇಲೆ ಎದ್ದು ಕೆಲಸ ಮಾಡ್ತೀನಿ, ಆ ತರ. ಅದು ಮಂಡಿ ನೋವಿಲ್ಲ ಅಂದ್ರೆ ಸತತವಾಗಿ ಬೆಳಗಿನ ಸಂಜೆನೂ ಕೆಲಸ ಮಾಡೋ ತರನೇ ನನಗೆ ಎನರ್ಜಿ ಇದೆ ನನಗೆ, ಆ ತರ ಮೇಡಮ್. ಒಳ್ಳೇದಾಗ್ಲಿ. ಬಟ್ ಸ್ವಲ್ಪ ಏನ್ ಗೊತ್ತಾ, ತುಂಬಾ ಬರೀ ನಿಂತ್ಕೊಂಡೇ ಇರೋದು ಅಥವಾ ನಿಮ್ಮ ಕುತ್ಕೊಂಡೇ ಇರೋದು, ಹೌದು ಕರೆಕ್ಟ್. ಜಾಸ್ತಿ ಹೆಚ್ಚು ನಿಂತ್ಕೊಂಡಾಗೇನೆ ಬಾಡಿ ವೆಯ್ಟ್ ಎಲ್ಲ ಬಿದ್ದಾಗ ಅದ್ ಮಂಡಿ ನೋವು ಆಗೋದಕ್ಕೂ ಚಾನ್ಸಸ್ ಇದೆ. ಅಂದ್ರೆ ಒಂದ್ ಕೆಪಾಸಿಟಿ, ಒಂದ್ ಸಾಮರ್ಥ್ಯ ಇರುತ್ತೆ. ಕಾಲಿಗೂ ರೆಸ್ಟ್ ಕೊಡ್ಬೇಕು, ನಮ್ಮ ಮನಸ್ಸಿಗೂ ರೆಸ್ಟ್ ಕೊಡ್ಬೇಕು, ನಮ್ಮ ಶರೀರಕ್ಕೂ ನಿದ್ದೆನೂ ಕೂಡ ಮಾಡ್ಬೇಕು, ನಾವು ಊಟನೂ ಮಾಡ್ಬೇಕು. ಅದಕ್ಕೆ ಬೇಕಾದಂತಹ ಕೆಲಸಗಳನ್ನ ನಾವು ಕೊಡ್ತಾ ಬರ್ತೀವಿ. ಸರಿ, ಒಳ್ಳೇದಾಗ್ಲಿ. ನಿರ್ಮಲಾ ಅವರು ಇವಾಗ ಬಂದು ನಮಸ್ತೆ, ಹರೇ ರಾಮ ಹರೇ ಕೃಷ್ಣ.
ನಿನ್ನೆ ನೀವು ಶಕ್ತಿಪಾತ್ ಅಟೆಂಡ್ ಮಾಡಿದ್ರಿ, ಹೇಗನ್ನಿಸ್ತು ಹಾ ಮ್ಯಾಮ್. ನಿಮ್ಗೆ? ಮ್ಯಾಮ್ ಶಕ್ತಿಪಾತ ನಾನು ಅದೇ ಓಂ ಚಾಂಟಿಂಗ್ದು ಒಂದು ವಿಡಿಯೋ ಕಳ್ಸಿದ್ರಲ್ಲ ಮ್ಯಾಮ್, ಹೌದು. ಅದ್ ಹಾಕೊಂಡ್ ಕೂತಿದೆ ಅಷ್ಟೇ ಮ್ಯಾಮ್. ಸ್ವಲ್ಪ ಅದು ಏನೋ ಎನರ್ಜಿ ಫ್ಲೋ ಆಗೋವಾಗ ಫೀಲ್ ಆಯ್ತು ಮ್ಯಾಮ್. ಅದ್ರಲ್ಲಿ ಅನುಭವಕ್ಕೆ ಬಂದಿದೆ ನಿಮ್ಗೆ? ಹಾ ಮ್ಯಾಮ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. So, ಥ್ಯಾಂಕ್ ಈ ಯು ದಿನ ಮ್ಯಾಮ್. ನಾವು ಧ್ಯಾನವನ್ನ ಮಾಡೋಣ. ಸೊ ನಾವು ಧ್ಯಾನ ಅಂತಂದ್ರೆ ಏನ್ ಅನ್ಕೊಂಡ್ಬಿಡ್ತೀವಿ ಎಲ್ಲರೂ? ಕಾನ್ಸಂಟ್ರೇಷನ್ ಮಾಡ್ಬೇಕು, ನಮ್ ಗಮನ ಎಲ್ಲ ಒಂದೇ ಕಡೆ ಇರ್ಬೇಕು, ಏನು ಆಲೋಚನೆಗಳು ಬರಬಾರ್ದು ಅಂತ ಅನ್ಕೊಂಡ್ಬಿಡ್ತೀವಿ ನಾವಲ್ವಾ? ಆದ್ರೆ ಧ್ಯಾನ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಧ್ಯಾನ ಅಂದ್ರೆ ನಾವು ಗಮನವನ್ನೇ ಕೊಡಬಾರ್ದು, ತನಗೆ ತಾನೇ ಘಟಿಸುತ್ತೇವೆ, ತನಗೆ ತಾನೇ ಅದು ಅನುಭವಕ್ಕೆ ಬರುವಂತದ್ದಾಗಿರುತ್ತೆ. ನಮ್ಮ ಪ್ರಯತ್ನಗಳನ್ನ ನಾವ್ ಏನು ಮಾಡ್ಬಾರ್ದು. ನಾವ್ ಏನ್ ಮಾಡ್ಬೇಕು ಹಾಗಾದ್ರೆ? ನಾವ್ ಏನು ಮಾಡೋಂಗಿಲ್ಲ. ಜಸ್ಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಈ ಚರ್ಮ ಚಕ್ಷು ಕಣ್ಣಿದೆಯಲ್ಲ, ಅದನ್ನ ಮುಚ್ಬೇಕು. ನಮ್ಮ ಒಳಗಡೆ ನಾವು ನಮ್ಮ ಒಳಗಿನ ಯಾತ್ರೆಯನ್ನ ನಾವು ಪ್ರಾರಂಭ ಮಾಡ್ಬೇಕು. ನಮ್ಮನ್ನ ನಾವು ಅರಿತುಕೊಳ್ಳೋದೇ ಧ್ಯಾನ. ಆ ಒಂದು ಯಾತ್ರೆಯ ಪ್ರಾರಂಭ ನಿಮ್ಮೆಲ್ಲರಿಗೂ ಕೂಡ ಸಾಕ್ತಾ ಇರುತ್ತೆ. ಸೊ ಬಹಳವಾದಂತ ಒಂದು ಧ್ಯಾನವನ್ನ ಮಾಡಿಕೊಳ್ಳೋಣ. ಸೊ ಎಲ್ಲರೂ ನೀರನ್ನ ಮೇಡಮ್ ಅದು ನೀವ್ ಹೇಳಿದ್ದು ಮೇಡಮ್ ಒಂದ್ ನಿಮಿಷ ಮೇಡಮ್. ಹೌದು 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 ನೀವ್ ಅದೇ ಹೇಳಿದ್ದು ಬಟ್ ಇದು ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕು ಅಂತ ನಂಗೆ ಇನ್ನೂ ಗೊತ್ತಾಗ್ತಿಲ್ಲ ಮೇಡಮ್. ಕಾಲ್ ಮಾಡಿ ಹೇಳ್ಕೊಡ್ತೀನಿ ನಿಮ್ಗೆ. ಕಾಲ್ ಮಾಡ. ಓಕೆ ಮೇಡಮ್, ಓಕೆ. ಎಲ್ಲರೂ ನೀರನ್ನ ಕುಡ್ಕೊಳ್ಳಿ. ಧ್ಯಾನವನ್ನ ಮಾಡೋಕ್ಕಿಂತ ಮುಂಚೆ ಆರಾಮವಾಗಿ ನಾವೆಲ್ಲರೂ ಕೂಡ ಈಗ ಧ್ಯಾನವನ್ನ ಮಾಡೋಣ. ಕೈಗಳನ್ನ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಕೈಗಳನ್ನ ಒಂದರ ಒಳಗಡೆ ಒಂದು ಜೋಡಿಸಿ ನಿಧಾನವಾಗಿ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಬೆನ್ನು ನೇರವಾಗಿರ್ಲಿ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಾವು ಎಲ್ಲಿ ನಮಗೆ ಅನುಕೂಲ ಅನ್ಸುತ್ತೋ, ನಮ್ಗೆ ಎಲ್ಲಿ ಆರಾಮ ಅಂತ ಅನ್ಸುತ್ತೋ ಅಲ್ಲಿ ನಾವು ಕೂತ್ಕೊಂಡು ಧ್ಯಾನವನ್ನ ನಾವು ಮಾಡಬಹುದು. ನೀವು ನೆಲದ ಮೇಲಾದ್ರೂ ಕೂತ್ಕೊಂಡು ಮಾಡ್ಬಹುದು, ಸೋಫಾ ಮೇಲಾದ್ರೂ ಕೂತ್ಕೊಂಡು ಮಾಡ್ಬಹುದು, ಚೇರಲ್ಲಾದ್ರೂ ಕೂತ್ಕೊಂಡು ಮಾಡ್ಬಹುದು. ನಿಮಗೆ ಆರಾಮಾಗಿ ಅನ್ಸುವಂತ ಒಂದು ಸ್ಥಿತಿಯಲ್ಲಿ ನೀವು ಸ್ಥಳದಲ್ಲಿ ಕೂತ್ಕೊಂಡು ಕೂಡ ನೀವು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ನಮಗೆ ಧ್ಯಾನ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಕೂಡ ನಾವು ಕೆಲವೊಮ್ಮೆ ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಏನೇ ಆದ್ರೂ ಕೂಡ ನಾವು ಸದಾ ಯಾವಾಗ್ಲೂ ಕೂಡ ಈ ಧ್ಯಾನದ ಜೊತೆಯಲ್ಲಿ ನಾವು ಇರ್ಬೇಕಾಗುತ್ತೆ. ಹಾಗಾಗಿ ನಿಧಾನವಾಗಿ ನಾವು ಕಣ್ಣನ್ನ ಮುಚ್ಚೋಣ. ನಮ್ಮ ಮುಖದಲ್ಲಿ ಒಂದು ಮಂದಹಾಸ ಇರಲಿ. ನಗುವನ್ನ ತುಂಬಿಕೊಂಡು ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ನಾವು ಉಸಿರಿನ ಕಡೆಗೆ ತಗೊಂಡ್ ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಹೀಗೆ ನಾವು ಸ್ವಲ್ಪ ಇನ್ನು ಮತ್ತೊಂದು 3 ಬಾರಿ ನಾವು ಹಾಗೆ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ಸ್ವಲ್ಪ ನಮ್ಮ ಹೊಟ್ಟೆಯಲ್ಲಿ
ಹಾಗೆ ನಾವು ಉಸಿರನ್ನ ಸ್ವಲ್ಪ ಹೊತ್ತು ಹಿಡಿದಿಡೋಣ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡೋಣ. ಹಾಗೆ ಸ್ವಲ್ಪ ಹೊತ್ತು ಉಸಿರು ಹೊರಗಡೆನೆ ಇರಲಿ. ಈಗ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ನಮ್ಮ ಹೊಟ್ಟೆಯಲ್ಲಿ ಉಸಿರನ್ನ ಹಿಡಿದಿಡೋಣ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಹಾಗೆ ಸಂಪೂರ್ಣ ಉಸಿರು ಹೊರಗಡೆನೆ ಇರ್ಲಿ, ತಗೊಳ್ಳೋದು ಬೇಡ. ಈಗ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ಮತ್ತೆ 2 ಬಾರಿ ಪುನರಾವರ್ತಿಸಿ. ಈಗ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಎಲ್ಲ ಗಮನವನ್ನ ನಮ್ಮ ಉಸಿರಿನ ಕಡೆಗೆ ನಾವು ತಗೊಂಡ್ ಬರೋಣ. ಬೆಚ್ಚಗಿನ ಉಸಿರು ನೋಡಿ ಒಳಗಡೆ ಬರ್ತಾ ಇದ್ದೀವಿ. ನೋಡ್ಬೇಕು ನೀವು. ತಣ್ಣನೆಯ ಉಸಿರು ಒಳಗಡೆ ಬರ್ತಾ ಇದೆ. ಸ್ವಲ್ಪ ಹಗುರವಾಗಿ ಬೆಚ್ಚಗೆ ಇರುವಂತಹ ಉಸಿರು ಹೊರಗಡೆ ಹೋಗ್ತಾ ಇದೆ. ಹಾಗೆ ಉಸಿರನ್ನ ನೋಡಿ, ಇದರ ಸಂವೇದನೆಗಳನ್ನ ಅನುಭವಿಸಿ. ಅದು ತಣ್ಣಗಿದೆಯಾ ಬೆಚ್ಚಗಿದೆಯಾ ಅಂತ ಹೇಳಿ ಆ ಒಂದು ಸಂವೇದನೆಗಳು ನೀವು ಅನುಭವ ಮಾಡ್ಕೊಳ್ಳಿ. ಈ ಉಸಿರು ನಮಗೆಲ್ಲರಿಗೂ ಕೂಡ ಸರ್ವಸ್ವ. ಉಸಿರೇ ನಮಗೆ ಎಲ್ಲವನ್ನು ನಮಗೆ ನೀಡುವಂತದ್ದಾಗಿದೆ. ಈ ಉಸಿರಿನ ಮುಖಾಂತರವೇ ನಾವು ಆ ಪರಮಾತ್ಮನನ್ನಾಗಲಿ ಆ ಧ್ಯಾನದ ಮಾರ್ಗವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ನಿಧಾನವಾಗಿ ಒಳಗೆ ಬರ್ತಾ ಇರುವಂತ ಉಸಿರು ಇಡೀ ಶರೀರವನ್ನೆಲ್ಲ ಕೂಡ ಚೈತನ್ಯಮಯವನ್ನಾಗಿ ತುಂಬುತ್ತಾ ಇದೆ ನೋಡಿ. ಶರೀರದ ಅಣುವಿನಲ್ಲಿ ಕಣಗಳೆಲ್ಲವೂ ಕೂಡ ಸಂಪೂರ್ಣವಾದ ಶರೀರದ ಒಳಗೆ ಚೈತನ್ಯವನ್ನ ಈ ಉಸಿರು ತುಂಬುತ್ತಾ ಇದೆ. ಬೆಚ್ಚನೆಯ ಉಸಿರು ನೋಡಿ ನಿಧಾನವಾಗಿ ನಮ್ಮ ಶರೀರದ ಹೊರಗಡೆ ಹೋಗ್ತಾ ಇದ್ದೇವೆ. ಒಳಗೆ ಬಂದಂತ ಉಸಿರು ನಮ್ಮ ಶರೀರವನ್ನ ಶಕ್ತಿಶಾಲಿಯನ್ನಾಗಿ ಮಾಡಿ ನಮ್ಮ ಶರೀರದೊಳಗಡೆ ಇರುವಂತಹ ಎಲ್ಲ ನಕಾರಾತ್ಮಕ ಎನರ್ಜಿಗಳನ್ನ ಈ ನಮ್ಮ ಉಸಿರು ಹೊರಗಡೆ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಪ್ರತಿಯೊಂದು ಉಸಿರಿನಲ್ಲಿಯೂ ಕೂಡ ನಮ್ಮ ಶರೀರವು ಶುದ್ಧಿಯಾಗಿ ಚೈತನ್ಯಮಯವಾಗಿ ರೂಪಾಂತರಗೊಳ್ತಾ ಇದೆ. ಪ್ರತಿಯೊಂದು ಉಸಿರು ಕೂಡ ನೋಡಿ ಉಸಿರಿನ ಮುಖಾಂತರ ನಮ್ಮ ಶರೀರವು
ಇನ್ನು ಆಳವಾಗಿ ಚೈತನ್ಯದಿಂದ ತುಂಬಿ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇದ್ದೇವೆ. ಶರೀರವನ್ನ ನಾನು ಎಣಿಕೆ ಕೊಟ್ಟಿದ್ದ ಹಾಗೆ ವಿಶ್ರಾಂತಿಯಲ್ಲಿ ಬಿಡ್ತಾ ಬನ್ನಿ. 5 ಶರೀರವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಡಿಲ ಬಿಟ್ಬಿಡಿ. 4 ನಿಮ್ಮ ಕೈಗಳು, ಭುಜಗಳು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಡಿಲಗೊಳಿಸ್ಬಿಡಿ. 3 ನಿಮ್ಮ ಶರೀರದ ಸಂಪೂರ್ಣವಾದಂತಹ ಭಾರವನ್ನೆಲ್ಲ ಕೂಡ ಈ ಪೃಥ್ವಿ ಮಾತೆಯ ಮೇಲೆ ಬಿಟ್ಬಿಡಿ. 2 ಸಂಪೂರ್ಣವಾಗಿ ಶಿರಸ್ಸಿನ ತುದಿಯಿಂದ ಕಾಲಿನ ತುದಿಯವರೆಗೂ ಶರೀರದ ಎಲ್ಲ ಭಾಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ವಿಶ್ರಾಂತಿಯಾಗ್ತಾ ಇದೆ. 1 ಸಂಪೂರ್ಣವಾಗಿ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿಯಾಗಿದ್ದೀರಾ. ನಮ್ಮ ಗಮನವೆಲ್ಲವನ್ನು ಕೂಡ ನಾವು ಉಸಿರಿನ ಕಡೆಗೆ ತಗೊಂಡು ಬರೋಣ. ಉಸಿರು ಸಹಜವಾಗಿ ನಾವು ಈಗ ನಮ್ಮ ಪ್ರಯತ್ನವನ್ನೇ ನಾವು ಮಾಡಬಾರ್ದು. ಉಸಿರನ್ನ ಒಳಗಡೆನೂ ತಗೋಬಾರ್ದು, ಉಸಿರನ್ನ ಹೊರಗಡೆನೂ ಬಿಡಬಾರ್ದು. ತನಗೆ ತಾನೇ ಉಸಿರು ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಉಸಿರು ಹೊರಗಡೆ ಹೋಗ್ತಾ ಇದೆ. ಅನುಭವಿಸಿ ಈ ಸ್ಥಿತಿಯನ್ನ. ಮೂಗಿನ ತುದಿಯ ಕಡೆಗೆ ನಿಮ್ಮ ಗಮನವನ್ನ ತಂದು ನಿಲ್ಲಿಸಿ. ಉಸಿರನ್ನ ನೋಡ್ತಾ ಬರ್ಬೇಕು, ಉಸಿರನ್ನೇ ಗಮನಿಸ್ತಾ ಬರ್ಬೇಕು. ಆ ಉಸಿರನ್ನ ನೀವು ಸಂಪೂರ್ಣವಾಗಿ ಅನುಭವಿಸ್ಬೇಕು. ತನಗೆ ತಾನೇ ಉಸಿರು ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಉಸಿರು ಹೊರಗಡೆ ಹೋಗ್ತಾ ಇದೆ. ಹಾಗೆ ಶರೀರದ ಒಳಗಡೆ ಬಂದಂತ ಈ ಚೈತನ್ಯದ ಉಸಿರನ್ನ, ಈ ಎಲ್ಲ ಘಟನೆಗಳನ್ನ, ಈ ಎಲ್ಲ ಅನುಭವಗಳನ್ನ ನಮ್ಮ 3ನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯವು ಗಮನಿಸ್ತಾ ಇದೆ, ನೋಡ್ತಾ ಇದೆ, ಎಲ್ಲ ಸಂವೇದನೆಗಳನ್ನ ಅನುಭವಿಸ್ತಾ ಇದೆ. ಉಸಿರಿನ ಮುಖಾಂತರ ಬಂದಂತ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವನ್ನು ಕೂಡ ನೀವು, ಆ ಪ್ರಕಾಶವನ್ನ ಉಸಿರಿನ ರೀತಿಯಲ್ಲಿ ನೀವು ಉಸಿರಾಡ್ತಾ ಇದ್ದೀರಾ. ಆ ಬಿಳಿಯ ಬಣ್ಣದ ಉಸಿರನ್ನ ನೀವು ಒಳಗಡೆ ತಗೊಳ್ತಾ ಇದ್ದೀರಾ, ಹಾಗೆ ಬಿಳಿಯ ಬಣ್ಣದ ಉಸಿರನ್ನ ಹೊರಗಡೆ ಬಿಡ್ತಾ ಇದ್ದೀರಾ. ಆ ಪರಮಾತ್ಮನ ಚೈತನ್ಯದಿಂದ ತುಂಬಿರುವಂತಹ ಉಸಿರನ್ನ ಒಳಗಡೆ ತಗೊಳ್ತಾ ಇದ್ದೀರಾ,
ಆ ಚೈತನ್ಯದ ಉಸಿರನ್ನ ಹೊರಗಡೆ ಬಿಡ್ತಾ ಇದ್ದ. ಈ ಚೈತನ್ಯದ ಉಸಿರಿನ ಚೈತನ್ಯದಿಂದಾಗಿ ನಮ್ಮ ಗಮನವನ್ನು ನಾವು ಸಹಸ್ರಾರ ಚಕ್ರದ ಕಡೆಗೆ ತಗೊಂಡ್ಬರೋಣ. ಈ ಉಸಿರಿನಲ್ಲಿರುವಂತಹ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ಶಿರಸ್ಸಿನ ಭಾಗವನ್ನೆಲ್ಲ ಕೂಡ ಚೈತನ್ಯವನ್ನಾಗಿ ತುಂಬ್ತಾ ಇದೆ. ಶಿರಸ್ಸಿನ ಭಾಗಗಳೆಲ್ಲವೂ ಕೂಡ ಕೇವಲ ಆ ದಿವ್ಯ ಚೈತನ್ಯದಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ಈ ದಿವ್ಯಮಯವಾದಂತಹ ಶಕ್ತಿಶಾಲಿಯಾದಂತಹ ಚೈತನ್ಯವು ನಮ್ಮ ವಿಶುದ್ಧಿ ಚಕ್ರವನ್ನ ಆವರಿಸ್ಕೊಳ್ತಾ ಬರ್ತಾ ಇದೆ. ಕೇವಲ ಆ ಉಸಿರಿನ ದಿವ್ಯ ಶಕ್ತಿಯಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ಈ ಚೈತನ್ಯವು ಮುಂದೆ ಸಾಗುತ್ತಾ ನಮ್ಮ ಹೃದಯ ಚಕ್ರವನ್ನ ತುಂಬಿಕೊಂಡಿದೆ. ನಿಮ್ಮ ಹೃದಯದಲ್ಲಿರುವಂತಹ ಎಲ್ಲ ಒತ್ತಡಗಳು ಹಗೂರಾಗ್ತಾ ಇದೆ. ಕೇವಲ ಚೈತನ್ಯ, ಕೇವಲ ಚೇತನ, ಕೇವಲ ಶಕ್ತಿ ಆ ಉಸಿರಿನ ಚೈತನ್ಯದ ಶಕ್ತಿಯಲ್ಲಿ ತುಂಬಿ ಹೋಗ್ತಾ ಇದೆ. ಹಾಗೆ ಈ ಚೈತನ್ಯವು ನಮ್ಮ ನಾಭಿಯನ್ನ ತುಂಬಿಕೊಳ್ತಾ ಇದೆ. ಹಾಗೆ ಈ ಉಸಿರಿನಲ್ಲಿ ಇರುವಂತಹ ಆ ಚೈತನ್ಯದ ಶಕ್ತಿಯು ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ, ಮೂಲಾಧಾರ ಚಕ್ರದಲ್ಲಿ, ನಮ್ಮ ಕಾಲುಗಳಲ್ಲಿ, ಪಾದದಲ್ಲಿ, ಬೆರಳುಗಳ ತುದಿಯವರೆಗೂ ಆ ದಿವ್ಯ ಶಕ್ತಿಯ ಚೈತನ್ಯವು ಸಂಪೂರ್ಣವಾಗಿ ತುಂಬಿ ಹೋಗಿದೆ. ಈ ಉಸಿರಿನ ಚೈತನ್ಯದ ಶಕ್ತಿಯು ಶರೀರವನ್ನೆಲ್ಲ ಕೂಡ ಇನ್ನು ಉಲ್ಲಾಸದಿಂದ ಆ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಚೈತನ್ಯವು ಎಲ್ಲ ಸಂವೇದನೆಗಳನ್ನ, ಈ ಎಲ್ಲ ಅನುಭವಗಳನ್ನ, ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ತಾ ಇದೆ, ಗಮನಿಸ್ತಾ ಇದೆ. ಹಾಗೆ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಚೈತನ್ಯ ಶಕ್ತಿಯು ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನ ಹಾಕ್ತಾ ನಾವು ಮುಂದೆ ಸಾಗ್ತಾ ಇದ್ದೀವಿ. ನಿಧಾನವಾಗಿ ನಾವು ಹುಲ್ಲಿನ ಮೇಲೆ ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ. ಆ ಹುಲ್ಲಿನ ಸ್ಪರ್ಶ, ಆ ತಣ್ಣನೆಯ ಗಾಳಿಯ ಸ್ಪರ್ಶ, ಆ ತಣ್ಣನೆಯ ಆ ಹುಲ್ಲಿನ ಮೇಲಿರುವಂತ ಮಂಜಿನ ಹನಿಗಳ ಸ್ಪರ್ಶ, ಇದೆಲ್ಲವನ್ನ ನೋಡ್ತಾ ಒಂದೊಂದೇ ಹೆಜ್ಜೆಯನ್ನ ಹಾಕ್ತಾ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಕಡೆ ತಣ್ಣನೆಯ ಗಾಳಿ ಬೀಸ್ತಾ ಇದೆ,
ಕೆಲವರಿಗೆ ಸುವಾಸನೆಯೂ ಕೂಡ, ಮಣ್ಣಿನ ಸುವಾಸನೆಯೂ ಕೂಡ ಬರುತ್ತೆ. ನಿಧಾನವಾಗಿ ನಿಧಾನವಾಗಿ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಮುಂದೆ ಹಾಗೆ ಸಾಗ್ತಾ 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 ಮುಂದೆ ದೊಡ್ಡದಾದಂತ ಒಂದು ನದಿ ನಿಮ್ಗೆ ಕಾಣಿಸ್ತಾ ಇದೆ. ನೀರು ಹರ್ಕೊಂಡು ಹೋಗ್ತಾ ಇದೆ. ಹೊಳೆಯಲ್ಲಿ ಹೇಗೆ ಅದು ಹರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ನೋಡಿ. ಸುತ್ತ ಮುತ್ತ ಮರಗಳು, ತಿಳಿಯಾದ ನೀರು ಹಾಗೆ ಮುಂದೆ ಹರ್ಕೊಂಡು ಹೋಗ್ತಾ ಇದೆ. ಕಲ್ಲುಗಳು, ಸಣ್ಣ ಸಣ್ಣ ಕಲ್ಲುಗಳೆಲ್ಲವೂ ಕೂಡ ಆ ಸಣ್ಣ ಕಾಣಿಸ್ತಾ ಇದೆ ನೋಡಿ. ನೀರು ನಿಧಾನವಾಗಿ ಹಾಗೆ ಸಾಗ್ತಾ ಮುಂದೆ ಹರಿದುಕೊಂಡು ಹಾಗೆ ಹೋಗ್ತಾ ಇದೆ. ಆ ನದಿಯ ಒಂದು ದಡದಲ್ಲಿ ಬಂದು ನೀವು ನಿಧಾನವಾಗಿ ನೀವು ಕೂತ್ಕೊಳ್ತಾ ಇದ್ದೀರಾ. ಸುತ್ತ ಮರಗಳು, ಆ ನೀರು ಹರಿತಾ ಇರುವಂತ ಶಬ್ದ, ಜುಳು ಜುಳನೆ ಹರಿತಾ ಇರುವಂತ ಶಬ್ದ, ತಣ್ಣನೆಯ ಗಾಳಿ, ಅಲ್ಲಿ ನೀವು ಸುರಕ್ಷಿತರಾಗಿ ನೀವು ಅಲ್ಲಿ ಕೂತ್ಕೊಂಡಿದ್ದೀರಾ. ಈ ಸೌಂದರ್ಯವನ್ನೆಲ್ಲ ಕೂಡ ನೀವು ಆನಂದದಿಂದ ನೀವು ಅದನ್ನ ಅನುಭವಿಸ್ತಾ ಇದ್ದೀರಾ. ಹಾಗೆ ನೀವು ಆ ನೀರನ್ನ ನೀವು ನೋಡ್ತಾ ಇದ್ದೀರಾ. ತಿಳಿಯಾದ ನೀರಲ್ಲಿ ನೀವು ಪ್ರತಿಬಿಂಬವು, ನಿಮ್ಮ ಪ್ರತಿಬಿಂಬವು ಕೂಡ ನೀರಿನಲ್ಲಿ ಕಾಣ್ತಾ ಇದ್ದೀರಿ. ಹಾಗೆ ನೀವು ಆ ನೀರನ್ನ ನೋಡಿದ್ರೆ ಆ ನೀರಿನಲ್ಲಿ ಪೂರ್ಣ ಹುಣ್ಣಿಮೆಯ ಚಂದ್ರ, ನಕ್ಷತ್ರಗಳು, ತಾರೆಗಳು ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ತಣ್ಣನೆಯ ಗಾಳಿ, ಆ ನೀರಿನ ಅನುಭವ, ಆ ಮರಗಳ ಅನುಭವ, ಸುತ್ತ ಹಸಿರಿರುವಂತದ್ದು, ಅದರ ಮಧ್ಯ ಭಾಗದಲ್ಲಿ ನದಿಯಲ್ಲಿ ಚಂದ್ರನ ಬಿಂಬ, ಎಲ್ಲವೂ ಕೂಡ ನೀವು ದಿಟ್ಟಿಸಿ ನೋಡ್ತಾ ಇದ್ದೀರಾ. ಆ ನೀರಿನ ಮಧ್ಯ ಭಾಗದಲ್ಲಿ ಒಂದು ಪ್ರಕಾಶಮಯವಾದಂತಹ ಮಣಿ ಕಾಣಿಸ್ತಾ ಇದೆ. ಎಷ್ಟು ಪ್ರಕಾಶಮಯವಾದಂತಹ ಒಂದು ಮಣಿ ಅಂತ ಹೇಳಿದ್ರೆ, ಅದು ಕಿರಣಗಳೆಲ್ಲವೂ ಕೂಡ 4 ದಿಕ್ಕುಗಳಲ್ಲಿಯೂ ಕೂಡ ಹರಡ್ತಾ ಇದೆ. ಕೆಲವರಿಗೆ ಶರೀರವೆಲ್ಲವೂ ಕೂಡ ತಣ್ಣನೆಯಾದಂತ ಅನುಭವ, ಹಗುರವಾದಂತ ಅನುಭವ, ನಿಧಾನವಾಗಿ ಹೊಳಿತಾ ಇರುವಂತಹ ಆ ಒಂದು ಮಣಿಯನ್ನ ನೀವು ಹೊಂದ್ತಾ ಇದ್ದೀರಾ. ನಿಧಾನವಾಗಿ ನೀವು ಎದ್ದು ನೀರಿನ ಒಳಗೆ ಇಳಿದು ಕಾಲೆಲ್ಲವೂ ಕೂಡ ತಣ್ಣನೆಯಾದಂತ ಅನುಭವ, ನಿಮ್ಮ ಕೈಗಳಿಂದ ನೀರಿನಲ್ಲಿ ಹಾಕಿ ಆ ಮಣಿಯನ್ನ ನೀವು ತಗೊಳ್ತಾ ಇದ್ದೀರಾ. ಎಷ್ಟು ಪ್ರಕಾಶಮಯವಾದಂತಹ ದಿವ್ಯ ಚೈತನ್ಯದಿಂದ ತುಂಬಿದಂತಹ ಆ ಒಂದು ಮಣಿಯನ್ನ ನೀವು ತಗೊಳ್ತಾ ಇದ್ದೀರಿ. ನಿಮ್ಮ ಎರಡೂ ಕೈಗಳು ಕೂಡ
ಕೇವಲ ಪ್ರಕಾಶ 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 ಪ್ರಕಾಶ. ಕಣ್ಗಳಲ್ಲಿಯೂ ಪ್ರಕಾಶ, ಕೈಗಳಲ್ಲಿಯೂ ಪ್ರಕಾಶ, 4 ದಿಕ್ಕುಗಳಲ್ಲಿಯೂ ಕೂಡ ಅದರ ಕಿರಣಗಳು ಭವ್ಯಮಯವಾದಂತಹ ದಿವ್ಯಮಯವಾದಂತಹ ಕಿರಣಗಳು ಹರಡ್ತಾ ಇದ್ದೀವಿ. ಹಾಗೆ 2 ಕೈಗಳಲ್ಲಿರುವಂತಹ ಮಣಿಯನ್ನು ನಿಮ್ಮ ಹೃದಯದ ಹತ್ರ ನೀವು ತಂದಿಟ್ಕೊಂಡಿದ್ದೀರಾ. ಹೃದಯವನ್ನ ಟಚ್ ಮಾಡಿದಂತ ತಕ್ಷಣ ನಿಮ್ಮ ಶರೀರವೆಲ್ಲವೂ ಕೂಡ ಕೇವಲ ಪ್ರಕಾಶ 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 ಪ್ರಕಾಶ. ಇಂಥ ದಿವ್ಯಮಯವಾದಂತಹ ಪ್ರಕಾಶ ನಿಮ್ಮ ಶರೀರದ ಸುತ್ತ ಮುತ್ತ ಎಲ್ಲ 4 ಕಡೆಗಳಲ್ಲಿ ಕೂಡ ನಿಮ್ಮ ಶಿರಸ್ಸಿನ ಭಾಗ, ಹೃದಯದ ಭಾಗ, ಶರೀರವೆಲ್ಲವೂ ಕೂಡ ಆ ಪ್ರಕಾಶದಿಂದ ಜಗಮಗಿಸ್ತಾ ಇದೆ. ಶರೀರವನ್ನೆಲ್ಲವನ್ನು ಒಮ್ಮೆ ನೀವು ಗಮನಿಸ್ತಾ ಬನ್ನಿ. ಶರೀರವೆಲ್ಲವೂ ಕೂಡ ಕೇವಲ ಪ್ರಕಾಶ 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 ಪ್ರಕಾಶ. ಇಂಥ ದಿವ್ಯಮಯವಾದಂತ ಅನುಭವ ಕೆಲವರಿಗೆ ಶಾಖದಂತ ರೀತಿಯಾದಂತ ಅನುಭವಗಳು ಕೂಡ ಆಗ್ತದೆ. ಕೆಲವರಿಗೆ ವೈಬ್ರೇಷನ್ ಆಗುತ್ತೆ. ಈ ಪ್ರಕಾಶದ ಕಿರಣಗಳೆಲ್ಲವೂ ಕೂಡ ಶರೀರವನ್ನು ಸಂಪೂರ್ಣವಾಗಿ ಈ ಸುಂದರವಾದಂತ ಅನುಭವವನ್ನು ಅನುಭವಿಸಿದಂತ ನಮ್ಮ ಚೇತನ ನಿಧಾನವಾಗಿ ಆ ನದಿಯ ಪಕ್ಕದಿಂದ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಹಾಗೆ ನಡ್ಕೊಂಡಂತ ಸುತ್ತಲೂ ಮರಗಳು, ತಣ್ಣನೆಯ ಅನುಭವ, ಆ ಹುಲ್ಲುಗಳ ಸ್ಪರ್ಶ, ಆ ಮೆತ್ತನೆಯ ಹುಲ್ಲಿನ ಸ್ಪರ್ಶ, ಶರೀರವೆಲ್ಲವೂ ಕೂಡ ಚೈತನ್ಯಮಯವಾದ ಶಕ್ತಿಯನ್ನು ತುಂಬಿದಂತ ಚೈತನ್ಯದ ಶಕ್ತಿ ಒಂದೊಂದೇ 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 ಹೆಜ್ಜೆಯನ್ನು ಹಾಕ್ತಾರೆ. ಆ ಹುಲ್ಲಿನ ಮೇಲೆ ನಡೆದುಕೊಂಡು ನಿಧಾನವಾಗಿ ನಮ್ಮ 3ನೇ ಕಣ್ಣಿಗೆ ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಮ್ಮ ಎಲ್ಲ ಗಮನವನ್ನ